ಕನ್ನಡ ಚಿತ್ರರಂಗದ ಸ್ಟಾರ್ ನಟ ದುನಿಯಾ ವಿಜಯ್ ಅವರು ನಿರ್ದೇಶನ ಕೇಳಿದ್ದಾರೆ. ಇವರ ನಿರ್ದೇಶನದಲ್ಲಿ ಮತ್ತೊಂದು ಸಿನಿಮಾ ಬರ್ತಾ ಇದೆ, ಅದು ಸಿಟಿ ಲೈಟ್ಸ್ ಅಂತ ಹೇಳಿ. ಈ ಸಿನಿಮಾದಲ್ಲಿ ಈಗಾಗಲೇ 2 ಹಾಡುಗಳು ರಿಲೀಸ್ ಆಗಿದೆ. ಒಂದು ಕಂದಮ್ಮನ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ, ಮತ್ತು ಇವತ್ತು ಕೂಡ ಒಂದು ಸಾಂಗ್ ರಿಲೀಸ್ ಆಗಿದೆ. 2 ಹಾಡುಗಳಿಗೆ ಕೊರಿಯೋಗ್ರಫಿ ಮಾಡಿದಂಥವ್ರು ಅಭಿಷೇಕ್ ಮಠದವರು ನಮ್ಮ ಜೊತೆಗೆ ಮಾದಿ ಸಿಕ್ಕಿದ್ದಾರೆ. ಮಾಡಿಸ್ತಾ ಹೋಗ್ತೀನಿ. ಸರ್, ಕಂಗ್ರ್ಯಾಚುಲೇಷನ್. ಯಾಕೆಂತಂದರೆ ನಿಮ್ಮ ಕಂದಮ್ಮ ಅನ್ನೋ ಒಂದು ಸಾಂಗ್ ರಿಲೀಸ್ ಆಗಿದೆ ಸಿಟಿ ಲೈಟ್ದು. ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಾಂಗ್ ಬಗ್ಗೆ, ಆ ಕೊರಿಯೋಗ್ರಫಿ ಬಗ್ಗೆ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ಹೇಗಾಯ್ತಿದೆಲ್ಲ ಈ ಸಾಂಗ್ ರಿಲೀಸ್, ಈ ಸಾಂಗ್ ಬಗ್ಗೆ ಏನು ಹೇಳ್ತೀರಿ? ತುಂಬ ಖುಷಿಯಾಗುತ್ತೆ ಈ ಥರದ್ದೊಂದು ಪ್ರಾಜೆಕ್ಟಲ್ಲಿ ನಾನು ಭಾಗಿಯಾಗಿರೋದು. ಹಾರ್ಟ್ಲಿ ಥ್ಯಾಂಕ್ಸ್ ಟು ದುನಿಯಾ ವಿಜಯ್ ಸರ್ ಆ್ಯಂಡ್ ಶಿವಸೇನಾ ಸರ್. ಸಾಂಗು ಈ ಕತೆಗೆ ಹೇಗೆ ಬೇಕೋ, ಈಗ ಡಾನ್ಸ್ ನಂಬರ್ ಯೂಶ್ವಲಿ ಕೊರಿಯೋಗ್ರಫಿ ಅಂದರೆ ಬರೀ ಡಾನ್ಸ್ ನಂಬರ್ ಅಂತ ಅಂದ್ಕೊತಾರೆ. ಬಟ್ ಇದು ಮಾಂಟೇಜ್ನ ಕೊರಿಯೋಗ್ರಫ್ ಮಾಡೋದು ಇಟ್ ಈಸ್ ಇವತ್ತಿನ ಟ್ರೆಂಡ್. ಅಂದರೆ ಕೊರಿಯೋಗ್ರಫಿ ಕಥೆಯಲ್ಲಿ ಹೇಗೆ ಬೇಕೋ ಹಾಗೆ ನಾವು ಅವ್ರಿಗೆ ತೆಕ್ಕೊಟ್ಟಿರೋದು. ಅವ್ರಿಗೂ ಖುಷಿ ಇದೆ, ನಮಗೂ ಖುಷಿ ಇದೆ. 2 ಸಾಂಗ್ ತುಂಬ ಇಷ್ಟ ಆಗಿದೆ ನಿಮ್ಮೆಲ್ಲರಿಗೂ ಅನ್ಕೋತೀನಿ. ಅಫ್ಕೋರ್ಸ್ ಕಂದಮ್ಮ ಎಲ್ಲರಿಗೂ ತುಂಬ ಮನಸ್ಸಿಗೆ ಮುಟ್ಟಿದೆ. ಈ ಒಂದು ಸಾಂಗು ಅಷ್ಟೇ, ಅದಕ್ಕಿಂತ ಜಾಸ್ತಿ ಮನಸ್ಸಿಗೆ ಮುಟ್ಟುತ್ತೆ ಅನ್ನೋದೊಂದು ಭರವಸೆ ಇದೆ. ಓಕೆ. ಅಭಿಷೇಕ್ ಮಠದ ಬಗ್ಗೆ ಇನ್ಫಾರ್ಮೇಷನ್ ತುಂಬ ಕಡಿಮೆ ಇದೆ. ಯಾಕಂದರೆ ಈ ಸಿನಿಮಾದಲ್ಲಿ ನೀವು ಹಾಡು ಕೊರಿಯೋಗ್ರಫಿ ಮಾಡಿದ್ಮೇಲೆ ದುನಿಯಾ ಅಭಿಷೇಕ್ ಮಠದ ಈಗ ಈ ಸಾಂಗ್ನ ಕೊರಿಯೋಗ್ರಫಿ ಮಾಡಿದ್ದು ಅಂತ ಹೇಳಿದ್ಮೇಲೆ ಗೊತ್ತಾಗಿದ್ದು ನಮಗೆಲ್ಲ. ನಿಮ್ಮ ಹಿನ್ನೆಲೆ ಸ್ವಲ್ಪ ಹೇಳ್ಕೊಬೋದಾ? ಸರ್, ನಾನು ಈ ಹಿಂದೆ ಒಂದಷ್ಟು ಸುಮಾರು ಮ್ಯೂಸಿಕ್ ವೀಡಿಯೋಸ್ ಮಾಡ್ಕೋತಾ ನಾನು ಬಂದವನು. ನನ್ನದೇ ಆದಂಥ ಒಂದು ಇಂಡಿವಿಜುವಲ್ ಮ್ಯೂಸಿಕ್ ವೀಡಿಯೋಸು ಚಂದನ್ ಜೊತೆ, ಅದಿತಿ ಪ್ರಭುದೇವ್ ಜೊತೆ, ದಿಗಂತ್ ಜೊತೆಗೆ ಒಂದಷ್ಟು ಸುಮಾರು ಮ್ಯೂಸಿಕ್ ವೀಡಿಯೋಸ್ ಮಾಡಿ ಸಂಗೀತ ಶೃಂಗೇರಿ, ಅಚ್ಚು, ಈ ಥರದ್ದು ಒಂದು 15 ಮ್ಯೂಸಿಕ್ ವೀಡಿಯೋಸ್ ಮಾಡಿದ್ದೀನಿ ಸರ್. ನಾನು ಫ್ಯೂಚರಿಂಗ್ ಮಾಡಿರೋದು, ನಾನು ಕೊರಿಯೋಗ್ರಫಿ ಮಾಡಿ ಡೈರೆಕ್ಟ್ ಮಾಡಿರೋದು ಒಂದು 15 ಮ್ಯೂಸಿಕ್ ವೀಡಿಯೋ. ಅದಾದಮೇಲೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಸಿನಿಮಾಗಳಿಗೆ ಕೊರಿಯೋಗ್ರಫಿ ಮಾಡಿದ್ದೀನಿ. ರೀಸೆಂಟಾಗಿ ನೀನು ಹಂಗೆ ಅಲ್ಲವ ಸಿನಿಮಾದು ನೋ ಅಂತ ಒಂದು ಸಾಂಗ್ ರಿಲೀಸ್ ಆಯಿತು. ಆ ಸಾಂಗು ನಾನೇ ಕೊರಿಯೋಗ್ರಫಿ ಮಾಡಿರೋದು. ಇವಾಗ ಈ ಸಿನಿಮಾದಲ್ಲಿ 2 ಸಾಂಗ್ ಮಾಡಿದ್ದೀನಿ. ಈಗ ಇದಾದಮೇಲೆ ಮಿಸ್ಟರ್ ಜಾಕ್ ಅಂತ ಒಂದು ಬರ್ತಾಯಿದೆ, ನೆಕ್ಸ್ಟ್ ವೀಕ್ ರಿಲೀಸು. ಸೊ ಹೀಗೆ ಒಂದು ಈ ಸರಿಯಲ್ಲಿ ಸುಮಾರು ರಿಲೀಸ್ ಇದೆ ಸರ್. ಇಷ್ಟು ವರ್ಷ ಕೆಲಸ ಸೈಲೆಂಟಾಗಿ ಮಾಡೋಣ, ರಿಲೀಸ್ ಆದಮೇಲೆ ನಮ್ಮ ಹೆಸರು ಹೊರಗಡೆ ಬರಲಿ ಅನ್ನೋದು ನನ್ನೊಂದು. ಓಕೆ. ಸಿಟಿ ಲೈಟ್ಸ್ ಅನ್ನುವಂಥ ಸಿನಿಮಾ, ಅದು ದುನಿಯಾ ಅವರ ನಿರ್ದೇಶನದಲ್ಲಿ ಬರ್ತಾ ಇರೋಂಥ ಸಿನಿಮಾದಲ್ಲಿ ನಿಮಗೆ ಕೊರಿಯೋಗ್ರಫಿ ಮಾಡುವಂಥ ಒಂದು ಅವಕಾಶ. ಯಾಕಂದರೆ ಇದರಲ್ಲಿ ವಿನಯ್ ರಾಜ್ಕುಮಾರ್ ಅವರು ಇದ್ದಾರೆ, ಮತ್ತು ದುನಿಯಾ ಅವ್ರ ಮಗಳು ಆ್ಯಕ್ಟ್ ಮಾಡಿದ್ದಾರೆ. ಒಂದು ಒಳ್ಳೆ ತಂಡ, ದೊಡ್ಡ ಮಟ್ಟದ ತಂಡ ಇದೆ, ಮಾಸ್ಟರ್ ಡೈಲಾಗ್ಸ್ ಇದೆ, ಮತ್ತು ಮ್ಯೂಸಿಕ್ ಚೆನ್ನಾಗಿದೆ. ಎಲ್ಲವೂ ಕೂಡ ಒಂದು ಒಳ್ಳೆ ವಾತಾವರಣ ಚೆನ್ನಾಗಿ ಕೂಡಿ ಬಂದಿದೆ ಸರ್. ಈ ಸಿನಿಮಾದಲ್ಲಿ ಈ 2 ಸಾಂಗ್ ನೀವು ಕೊರಿಯೋಗ್ರಫಿ ಮಾಡೋದ್ರಿಂದ ಹೇಗೆ ಬಂದಿದೆ ಅಂತ ಅನಿಸುತ್ತೆ? ಸರ್, ಇದು ಒಂದು ಚಾಲೆಂಜಿಂಗ್ ಏನಿತ್ತು ಅಂತಂದರೆ, ಫಸ್ಟು ಸರ್ರು ಕತೆ ಹೇಳಿದರು. ಈ ಥರದ್ದೊಂದು ಮಾಡಬೇಕು ಅಂದಾಗ ಶಿವ್ ಸರ್ ನಮ್ಮನ್ನ ಪರಿಚಯ ಮಾಡಿಸಿದರು, ಕ್ಯಾಮ್ರಾಮನ್ ಸರು. ಸೊ ಅವ್ರಿಗೆ ಇದ್ರ ಮುಖಾಂತರ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಕತೆ ಫಸ್ಟ್ ನಾನು ಕತೆ ಕೇಳ್ಕೊಂಡೆ, ಸರ್ ಒಂದು ಲೈನ್ ಕತೆ ಹೇಳಿ ಸರ್, ಸೊ ದಟ್ ನಾವು ಮಾಂಟೇಜ್ ಯಾವ ಥರ ಪ್ರಿಪೇರ್ ಮಾಡ್ಬೋದು ಅಂತ. ಕತೆ ಹೇಳಿದ ಮೇಲೆ ಸಾಂಗ್ ಇರಲಿಲ್ಲ ಆ್ಯಕ್ಚುಲಿ. 2 ಸಾಂಗು ವಿತೌಟ್ ಸಾಂಗ್ ನಾವು ವಿಜುವಲ್ ಶೂಟ್ ಮಾಡಿದ್ವಿ. ವಿಜುವಲ್ ಶೂಟ್ ಮಾಡಿದ ಮೇಲೆ ವಿಜುವಲಿಗೆ ತಕ್ಕಂಗೆ ಚರಣ್ ಸರು, ನಾಗಾರ್ಜುನ ಶರ್ಮಾ ಸರು ಇಬ್ಬರು ವರ್ಕ್ ಮಾಡಿದರು. ಸೊ ಒಂದು ಖುಷಿ ವಿಚಾರ ಅದೇ. ಇವಾಗೊಬ್ಬ ಕೊರಿಯೋಗ್ರಫರಿಗೆ ಇದಕ್ಕಿಂತ ಚಾಲೆಂಜಿಂಗ್ ಇನ್ನೇನು ಬೇಕು. ಅದು ಹಿಟ್ಟಾದ್ಮೇಲಂತೂ ಅದು ತುಂಬ ಮನಸ್ಸಿಗೆ ಖುಷಿ ಕೊಟ್ಟಿದೆ. ಸೊ ಸಾಂಗ್ ವಿತೌಟ್ ಸಾಂಗ್ ನಾವು ಇದನ್ನು ಶೂಟ್ ಮಾಡಿದಾಗ ಸರ್ರದೇ ಹಳೆ ಸಾಂಗ್ಸ್, ವಿಜಯ್ ಸರ್ದೇ ಹಳೆ ಸಾಂಗ್ಸ್ನ ನಾವು ಸೆಟ್ಟಲ್ಲಿ ಹಾಕ್ಕೊಂಡು ಮಾಡಿದ್ದು. ಆ್ಯಂಡ್ ಅಫ್ಕೋರ್ಸ್ ವಿಜಯ್ ಸರ್ ತುಂಬ ಸಪೋರ್ಟಿವ್. ಯಾವುದೇ ಟೆಕ್ನಿಷಿಯನ್ ಆಗಲಿ, ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಗಾಗಲಿ ಅವ್ರಿಗೆ ಹೆಗಲ ಮೇಲೆ ಕೈ ಇಟ್ಕೊಂಡೆ ಹಿಂಗೆ ಅವರಿಗೆ ಹೇಗೆ ಬೇಕೋ ಅಷ್ಟು ಚಾಣಕ್ಯರಾಗಿ ಕೆಲಸ ತೆಗೆಸ್ಕೋತಾರೆ. ಅದೊಂದು ತುಂಬ ಖುಷಿ ವಿಚಾರ ನಮಗೆ. ಓಕೆ. ಈಗೊಂದು ಟ್ರೆಂಡ್ ನೀವು ಹೇಳಿದಾಗೇ ಈ ಮಾಂಟೇಜ್ ಸಾಂಗ್ ಮೇಲೆ ಸಿನಿಮಾದ ಕತೆ ಜೊತೆಗೆ ಸಾಂಗ್ ಹೋಗ್ತಾ ಹೋಗುತ್ತೆ. ಹಾಗಾಗಿ ಇದರ ಡ್ಯಾನ್ಸ್ಗಿಂತನೂ ಆ ಎಕ್ಸ್ಪ್ರೆಷನ್ಸನ್ನು ಕವರ್ ಮಾಡೋಂಥದ್ದಾಗಲಿ, ಅದನ್ನು ಎಕ್ಸ್ಪ್ರೆಷನ್ ತೆಗೆಯುವಂಥದ್ದಾಗಲಿ ಇದ್ರ ಮೇಲೆ ಹೋಗ್ತಾ ಹೋಗುತ್ತೆ ಕೊರಿಯೋಗ್ರಫಿ ಮಾಡೋದು. ಸೊ ದುನಿಯಾ ಅವ್ರ ಮಗಳು ಇದರಲ್ಲಿ ಹೇಗೆ ಇನ್ವಾಲ್ವ್ ಆಗಿದ್ರು, ನಿಮ್ಗೆ ಹೇಗೆ ಅನ್ನಿಸ್ತು ಅವರ ಆ್ಯಕ್ಟಿಂಗ್ ಬಗ್ಗೆ? ನನಗೆ ಇದೊಂದು ನನ್ನ ಗುರುಗಳು ಅಂದರೆ ನಾನು ಆರಾಧಿಸೋ ಹರ್ಷ ಮಾಸ್ಟ್ರಿಂದ ಒಂದು ಕಲ್ತಿರೋದು. ಡ್ಯಾನ್ಸ್ ಮಾತ್ರ ಡ್ಯಾನ್ಸ್ ಮಾಸ್ಟರ್ಸ್ ಅಲ್ಲ, ಕೊರಿಯೋಗ್ರಫಿ ಅಂದರೆ ಈಸ್ ನಥಿಂಗ್ ಬಟ್ ಅ ಡೈರೆಕ್ಟರ್ ಫಾರ್ ಅ ಸಾಂಗ್. ಸೊ ಅದರಲ್ಲಿ ಇಬ್ಬರು ಒಬ್ರಿಗಿನ್ನೊಬ್ಬರು ಚಾಲೆಂಜಿಂಗಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ನೀನು ಅನ್ನೋ ಥರ ಇಬ್ಬರು ವಿನಯ್ ಸರು, ಮನೀಷಾ ಮ್ಯಾಮ್ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಅವರಿಬ್ಬರು ಪರ್ಫಾರ್ಮೆನ್ಸು ನೀವು ಸ್ಕ್ರೀನ್ ಮೇಲೆ ನೋಡೋದು, ನಾವೇನು ಆ್ಯಸ್ ಎ ಟೆಕ್ನಿಷಿಯನ್ ನನಗೆ ತುಂಬ ಖುಷಿ ಇದೆ ಅವ್ರ ಪರ್ಫಾರ್ಮೆನ್ಸು. ನೀವು ಈ ಮಹಾನಟಿ ಅಂಥೇಳಿ ಒಬ್ಬರು ಇದ್ರಲ್ಲ, ಆ ಥರದ್ದೊಂದು ಹೋಲಿಕೆ ಐ ಡೋಂಟ್ ನೋ ಇವಾಗ ನಾನು ಹೇಳೋದು ಎಲ್ಲಿ ತನಕ ಹೋಗುತ್ತೆ ಅಂತ. ಬಟ್ ಡೆಫಿನೆಟ್ಲಿ ಒಂದಲ್ಲ ಒಂದಿನ ಅವರು ಒಬ್ಬರು ಕನ್ನಡಕ್ಕೆ ಒಂದು ಮಹಾನಟಿಯಾಗಿ ಕಾಣಿಸ್ತಾರೆ. ಅಷ್ಟು ಡೆಪ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಮೇಡಮ್ ನೀವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಆ್ಯಂಡ್ ವಿನಯ್ ಸರ್ ತುಂಬ ಇನ್ನೋಸೆಂಟಾಗಿ ಕಾಣಿಸ್ತಾರೆ, ಬಟ್ ಈ ಸಿನಿಮಾದಲ್ಲಿ ತುಂಬ ವೈಲೆಂಟಾಗಿ ಆ್ಯಕ್ಟ್ ಮಾಡಿದ್ದಾರೆ. ಖುಷಿ ಇದೆ ಸರ್. ಎಂಟೈರ್ ಸಿನಿಮಾ ಸೆಪ್ಟೆಂಬರ್ 18ಗೆ ತೆರೆ ಕಾಣ್ತಿರುವ ರಾಜ್ಯಾದ್ಯಂತ ಎಲ್ಲ ಜನರಿಗೂ ಇಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ. ನಾನು ಒಂದು 7-8 ಡೇಸ್ ಶೂಟ್ ಮಾಡಿದೆ. ಸೊ ಅಷ್ಟರಲ್ಲಿ ಇವರಿಬ್ಬರು ನೋಡಿದಾಗ ಅದು ಏನೋ ಒಂದು ಮ್ಯಾಜಿಕ್ ಮಾಡುತ್ತೆ ಸರ್. 100% ಮ್ಯಾಜಿಕ್ ಮಾಡುತ್ತೆ. ಸಾಮಾನ್ಯವಾಗಿ ಹಾಡುಗಳು
ಸಿನಿಮಾಗೆ ಆ ಪ್ರೇಕ್ಷಕರನ್ನ ಆಡಿಯನ್ಸನ್ನ ಕರೆಯೋದಕ್ಕೆ ಒಂದು ಇನ್ವಿಟೇಷನ್ ಥರ ಇರುತ್ತೆ. ಹಾಡುಗಳು ತುಂಬ ಚೆನ್ನಾಗಿ ಬಂದರೆ ಅಂದರೆ ಲಿರಿಕಲಿ ಮ್ಯೂಸಿಕಲಿ ಆಗಿರ್ಬೋದು, ಜೊತೆಗೆ ಆ ಹಾಡನ್ನ ನೋಡುವಂಥ ಕೊರಿಯೋಗ್ರಫಿ ವಿಚಾರದಲ್ಲೂ ಚೆನ್ನಾಗಿ ಬಂದಾಗಲೇ ಎಲ್ಲವೂ ಕೂಡ ಸಿಂಕ್ ಆದಾಗ ಆ ಸಾಂಗ್ ಒಂದು ಇನ್ವಿಟೇಷನ್ ಥರ ಎಲ್ಲ ಹಾಡುಗಳನ್ನ ಸಿನಿಮಾಗಳನ್ನ ಕರ್ಕೊಂಡು ಬರೋಂಥ ನೋಡಿದ್ವಿ. ಈ ಸಿನಿಮಾದಲ್ಲೂ ಕೂಡ ಆ ಥರದ ಹಾಡುಗಳು ಕೊಟ್ಟಿದ್ದಾರೆ. ದುನಿಯಾ ವಿಜಯವರು ಸ್ಟೇಜ್ ಮೇಲೆ ಮಾತಾಡೋ ಸಂದರ್ಭದಲ್ಲಿ ನಿಮ್ಮ ಹೆಸರನ್ನ ಪದೇ 2-3 ಸರಿ ಮೆನ್ಷನ್ ಮಾಡಿದ್ರು, ಅಭಿಷೇಕ್ ಮಠದವರು ಈ ಕೊರಿಯೋಗ್ರಫಿ ಮಾಡಿದ್ದು ಅಂತ ಹೇಳಿ. ಸೊ ಅವ್ರ ಪ್ರೀತಿ ಬಗ್ಗೆ ಏನು ಹೇಳ್ತೀರಿ? ಸರ್ ನಿಜವಲ್ಲೂ ಹೇಳ್ತೀನಲ್ಲ, ಅವರು ಒಂದು ಯಾವುದೇ ಇಂಡಸ್ಟ್ರೀಲಿ ಈ ಥರ ಒಂದು ಆ್ಯಕ್ಟರ್ ಡೈರೆಕ್ಟರ್ ಇರಬೇಕು ಅಂತ ಭಾವಿಸ್ತೀನಿ ಸರ್. ಯಾಕಂದರೆ ಈಗ ನೋಡಿ, ಇವತ್ತು ರಿಲೀಸ್ ಆಗಿದ್ದ ಸಾಂಗಿಗೆ ಹೊಸ ಆ್ಯಕ್ಟರ್ಸ್ ಯೂಟ್ಯೂಬ್ ಅಂತ ಎಲ್ಲ ಸಿನಿಮಾ ಅಂತಲ್ಲ, ಹೊಸಬ್ರು ಇವಾಗ ಬೆಳೀತಾರ ಯೂತ್ಸ್ನ ಕರೆದುಬಿಟ್ಟು ಸಾಂಗ್ ರಿಲೀಸ್ ಮಾಡಿಸಿದ್ರು. ಹಾಗೆ ನಮ್ಮಂಥ ಕೊರಿಯೋಗ್ರಾಫರ್ಸಿಗೆ ಬೆನ್ನು ತಟ್ಟಿರೋದು ತುಂಬ ಖುಷಿ ಇದೆ. ಅವಾಗೇ ಅಲ್ವಾ ಎಕೋ ಸಿಸ್ಟಮ್ ಆಫ್ ಇಂಡಸ್ಟ್ರಿ ಬೆಳೆಯೋದು. ಈಗ ನಮ್ಮವ್ರಿಗೆ ಕೆಲಸ ಕೊಟ್ಟಾಗೆ ಸಿನಿಮಾ ಇಂಡಸ್ಟ್ರಿ ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯೋದು. ನಾನು ತುಂಬ ಚಿಕ್ಕವನು ಇಂಡಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ, ಬಟ್ ಸ್ಟಿಲ್ ನನಗೊಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಅದನ್ನು ಉಳಿಸ್ಕೊಂಡಿದ್ದೀನಿ ಅಂಥೇಳಿ ನನಗೆ ತುಂಬ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ವಿಜಯ್ ಸರ್ಗೆ ಈ ಮುಖಾಂತರ. ಥ್ಯಾಂಕ್ ಯು. ಸೊ ಇದಿಷ್ಟು ಈಗ ಶೈನ್ ಆಗ್ತಿರುವಂತಹ ಅಭಿಷೇಕ್ ಮಠದ ಕೊರಿಯೋಗ್ರಾಫರ್ ಅಭಿಷೇಕ್ ಮಠದವರ ಮಾತುಗಳ ಕ್ಯಾಂಪರ್ಸನ್ನು ಮಹೇಶ್ ಜೊತೆಗೆ ವಿಜಯ್ ಪಟ್ಟಿದ್ದಾರೆ. ಯಶವಂತ ನ್ಯೂಸ್, ಬೆಂಗಳೂರು.